Hello dear students, welcome to our channel. ಇವತ್ತು ಕ್ವಶನ್ ನಂಬರ್ 29 ಇಂದ ಸ್ಟಾರ್ಟ್ ಆಗ್ತಿದೆ ನೋಡಿ. Find the coordinates of the point which divides the line segment joining the points -1, 7 and 4, -3 internally in the ratio 2, 3. ಏನು ಹೇಳ್ತಿದ್ದಾರಪ್ಪ ಅಂದ್ರೆ ಸೊಲ್ಯೂಷನ್ ಈಗ ಒಂದು ಏನಿದೆ ಲೈನ್ ಸೆಗ್ಮೆಂಟ್ ಐತಿ. ಆ ಲೈನ್ ಸೆಗ್ಮೆಂಟ್ ಏನು ಮಾಡತ್ತೈತಪ್ಪ ಅಂತಂದರೆ ಒಂದು ಪಾಯಿಂಟ್ ಕಟ್ ಮಾಡ್ತಿದೆ. ಆ ಪಾಯಿಂಟ್ ಯಾವ ಥರ ಕಟ್ ಮಾಡ್ತಿದೆಯಪ್ಪ ಅಂತಂದರೆ 2:3 ಏನು ಮಾಡತ್ತೈತ್ರಿ ಕಟ್ ಮಾಡ್ತಿದೆ. ಓಕೆನಾ? ಅವು ಪಾಯಿಂಟ್ಸ್ ಇದಾವೆ ಯಾವಪ್ಪ ಅಂದ್ರೆ -1, 7 ಆ್ಯಂಡ್ 4, -3. ಈ ಕಟ್ ಮಾಡ್ತಿದೆ ಅಲ್ವಾ, ಈ ಪಾಯಿಂಟ್ಸ್ ಯಾವ್ಯಾವ ಅಂತ ಫೈಂಡ್ ಔಟ್ ಮಾಡಂತ ಹೇಳ್ತಿದ್ದಾರೆ. x, 1 ಈ ಕಟ್ ಮಾಡ್ತಿದೆ ಅಲ್ವಾ, ಈ ಕಟ್ ಮಾಡ್ತಿದೆಯಲ್ಲ ಈ ಲೈನ್ ಸೆಗ್ಮೆಂಟ್ ಏನಪ್ಪ ಅಂತಂದರೆ ಕಟ್ ಮಾಡ್ತಿದೆಯಲ್ಲ, ಇದಕ್ಕೆ ಏನು ಹೇಳತ್ತಾರೆ ಇಲ್ಲಿ, ಇವು ಪಾಯಿಂಟ್ಸು ಯಾವುದು 2, 3 ರೇಷಿಯೋಲ್ಲಿ ಕಟ್ ಮಾಡ್ತಿದ್ದಲ್ಲ, ಈ ಕೋಆರ್ಡಿನೇಟ್ಸ್ ಏನು ಮಾಡು ಫೈಂಡ್ ಔಟ್ ಮಾಡು ಅಂತ ಹೇಳ್ತಿದ್ದಾರೆ. ಫೈಂಡ್ ಔಟ್ ಮಾಡು ಅಂತ ಹೇಳ್ತಿದ್ದಾರೆ. ಏನು ಇಲ್ಲ ನೋಡಿ, ಫೈಂಡ್ ದ ಕೋಆರ್ಡಿನೇಟ್ಸ್ ಅಂತ ಪಾಯಿಂಟ್ ಅಂತ ಹೇಳಿದ್ದಾರೆ. ಈ ಕೋಆರ್ಡಿನೇಟ್ಸ್ ಫೈಂಡ್ ಔಟ್ ಮಾಡು ಅಂತ ಹೇಳ್ತಿದ್ದಾರೆ. ಇದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ರೀ ನಾವು? ಸೆಕ್ಷನ್ ಫಾರ್ಮುಲಾ. ಸೆಕ್ಷನ್ ಫಾರ್ಮುಲಾ ಏನೈತ್ರಿ? ಸೆಕ್ಷನ್ ಫಾರ್ಮುಲಾ ಏನೈತ್ರಿ? P of x, y P of x, y is equals to ಇದಕ್ಕೆ ಏನು ಅನ್ಬೋದು ರೀ? ಎಮ್ ಅನ್ಬೋದಾ? ಇದಕ್ಕೆ ಏನು ಅನ್ಬೋದೇನ್ರಿ? ಓಕೆನಾ? ಇಲ್ಲಿ ನೋಡಿ, ಇದು ಇಲ್ಲಿ ಬರುತ್ತೆ, ನೆಕ್ಸ್ಟ್ ಇದು ಇಲ್ಲಿ ಬರುತ್ತೆ. ನೋಡಿ ಫಾರ್ಮುಲಾ ಬರೀರಿ. ಹಿಂಗೆ ಬರೀತೀರಿ, m x2 plus n x1 divided by m plus n next m y2 plus n y1 divided by ಇಲ್ಲಿ ಏನಾಗುತ್ತೆ ರೀ? ಇದು m plus n ಆಗುತ್ತೆ. ಇಲ್ಲಿ ನೋಡಿ, m ಅಂದರೆ ವ್ಯಾಲ್ಯೂ ಏನೈತ್ರಿ? m ಅಂದರೆ ಏನೈತ್ರಿ? 2 ಇದೆ. 2 ಸಬ್ಸ್ಟಿಟ್ಯೂಟ್ ಮಾಡಿರಿ. x2 ಅಂದರೆ ಏನು ರೀ? ದಿಸ್ ಒನ್ x1 y1, ದಿಸ್ ಒನ್ x2 y2. ಓಕೆನಾ? x2 ವ್ಯಾಲ್ಯೂ ಏನೈತ್ರಿ? 4 ಇದೆ ಪ್ಲಸ್ n ವ್ಯಾಲ್ಯೂ ಏನೈತ್ರಿ? 3 ಇದೆ ಇಂಟು ನೆಕ್ಸ್ಟ್ x1 ವ್ಯಾಲ್ಯೂ ಏನೈತ್ರಿ? -1 ಐತಿ ಡಿವೈಡ್ ಬೈ m ಪ್ಲಸ್ n 2 ಪ್ಲಸ್ 3 ಇಲ್ಲಿ ಏನಾಗ್ತೈತ್ರಿ? ಇಲ್ಲಿ ಏನಾಗುತ್ತೆ? m ವ್ಯಾಲ್ಯೂ ಎಷ್ಟೈತ್ರಿ? 2 ಐತಿ. y2 ವ್ಯಾಲ್ಯೂ ಏನೈತ್ರಿ? y2 ವ್ಯಾಲ್ಯೂ -3 ಐತಿ ಪ್ಲಸ್ n ವ್ಯಾಲ್ಯೂ ಏನೈತ್ರಿ? 3 ಇದೆ. y1 ವ್ಯಾಲ್ಯೂ ಎಷ್ಟೈತ್ರಿ? 7 ಇದೆ. 7 ಡಿವೈಡ್ ಬೈ 2 ಪ್ಲಸ್ 3 ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, 2 4 8 ಪ್ಲಸ್ ಇಂಟು ಮೈನಸ್ ಇದು ಎಷ್ಟಾಗ್ತೈತ್ರಿ? 3 ಆಗುತ್ತೆ. 3 1 3 2 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 5 ಆಗುತ್ತೆ. ನೆಕ್ಸ್ಟ್ -3, 3 ಇಂಟು 2 ಅಥವಾ ಎಷ್ಟಾಗುತ್ತೆ? -6 ಪ್ಲಸ್ 3 7 21 ಡಿವೈಡ್ ಬೈ 5 ಆಗುತ್ತಾ? ನೆಕ್ಸ್ಟ್ ನೋಡಿ, 8 - 3 ಅಂದರೆ ಎಷ್ಟಾಗುತ್ತೆ? 5 ಆಗುತ್ತೆ. 5 ಡಿವೈಡ್ ಬೈ 5. ನೆಕ್ಸ್ಟ್ 21 - 6 ಅಂದರೆ ಎಷ್ಟಾಗುತ್ತೆ? 15 ಆಗುತ್ತೆ. 15 ಡಿವೈಡೆಡ್ ಬೈ 5. 15 ಡಿವೈಡೆಡ್ ಬೈ 5 ಅಂತಂದ್ರೆ ಎಷ್ಟಾಗ್ತದೆ ರೀ? 5 1 ಆಗುತ್ತೆ, 5 1 5 3 therefore coordinates are P of x, y is equals to 1, 3 ಅಥವಾ ಕೋಆರ್ಡಿನೇಟ್ಸ್ ಏನಾಗ್ತಾವೆ ರೀ? ಇವು 1, 3 ಬರುತ್ತೆ. ವ್ಯಾಲ್ಯೂ ಏನು ಬರುತ್ತೆ? 1, 3 ಬರುತ್ತೆ. ಇಲ್ಲಿ ನೋಡಿ, ಎಕ್ಸಾಮ್ ಬರ್ದಿದ್ರಲ್ವಾ, ಚೆಕ್ ಮಾಡ್ಕೊಳ್ಳಿ. ಅಂದರೆ ನಿಮ್ಗೆ ಗೊತ್ತಿರ್ತದೆ ರೀ ಯಾವ್ದು ಆನ್ಸರ್ ಎಷ್ಟು ಬಂದಿರ್ತದೆ ಬೇಕಿರೋದ್ರಿಂದ. ಕರೆಕ್ಟ್ ಇದನ್ನೆಲ್ಲ ಬೇಕಿರೋದು ಒಂದ್ಸಲ ಕ್ರಾಸ್ ಚೆಕ್ ಮಾಡಿ ನಿಮ್ಮದು.
ಇದು ಕರೆಕ್ಟ್ ಇದೆ. 1,3 ಬರಬೇಕು ವ್ಯಾಲ್ಯೂ. ಓಕೆನಾ? ಇಲ್ಲಿ ನೋಡಿ 29 ಆರ್ ಕ್ವಶನ್ ಇದು. ಆರ್ ಕ್ವಶನ್ ಏನು ಕೇಳಿದ? ಫೈಂಡ್ ದ ರಿಲೇಶನ್ಶಿಪ್ ಬಿಟ್ವೀನ್ x and y so that the point x, y is the equidistance from the points 3, 6 and -3, 4 ಅಂತ. ಇಲ್ಲಿ ಏನು ಹೇಳ್ತದೆ? ಈ ಪಾಯಿಂಟ್ ಇಂಪಾರ್ಟೆಂಟ್. ರಿಲೇಶನ್ಶಿಪ್ ಬಿಟ್ವೀನ್ x and y. ನೆಕ್ಸ್ಟ್ ಇಕ್ವಿಡಿಸ್ಟನ್ಸ್ ಅಂತ ಹೇಳ್ತದೆ ನೋಡಿ. ಇಕ್ವಿಡಿಸ್ಟನ್ಸ್ ಅಂತ. ಇಲ್ಲಿ ನೋಡಿ ಒಂದು ಪಾಯಿಂಟ್ ಐತಿ, ಒಂದು ಪಾಯಿಂಟ್ ಇದೆ ಇಲ್ಲಿ. ಒಂದು ಪಾಯಿಂಟ್ ಏನೈತಿ? x, y ಇದೆ. ಅದು ಏನಾಗುತ್ತೆ? ಇಕ್ವಿಡಿಸ್ಟನ್ಸ್ ಫ್ರಾಮ್ ಅಂತ ಹೇಳ್ತಿದೆ. ಅಂದರೆ 2 ಪಾಯಿಂಟಿಂದ ಏನಿದೆ? ಇಕ್ವಿಡಿಸ್ಟನ್ಸಲ್ಲಿದೆ ಅಂತೆ. ಎರಡು ಪಾಯಿಂಟ್ಸ್ 3, 6 ಆ್ಯಂಡ್ -3, 4 ಅಂದರೆ ಡಿಸ್ಟೆನ್ಸ್ ಏನೈತ್ರಿ? ಈಕ್ವಲ್ ಇದೆ ಅಂತ ಹೇಳ್ತಿದೆ. ಓಕೆನಾ? ಅಂದರೆ ಒಂದು ರಿಲೇಶನ್ಶಿಪ್ ಫಾರ್ಮ್ ಆಗ್ತೈತಿ. ಆ ರಿಲೇಶನ್ಶಿಪ್ ಏನಂತ ಎಕ್ಸ್ ಮತ್ತು ವೈದು ಯಾವ ಥರ ಮಾಡಬೇಕಪ್ಪ ಅಂತಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ಬೇಕ್ರಿ. ಇಕ್ವಿಡಿಸ್ಟನ್ಸ್ ಅಂತ ಹೇಳ್ತಾನಲ್ಲ, ಇಲ್ಲಿ ನೋಡಿ x1, x2, ಇಲ್ಲಿ x1 y1 ಅನ್ಕೋರಿ, ಇದು x2 y2 ಆಯ್ತಾ? ಇದ್ರದ್ದು ಇಕ್ವಿಡಿಸ್ಟನ್ಸ್ ಫಾರ್ಮುಲಾ ಏನು ಬರ್ತೈತಿ? ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾ ಏನು ಬರ್ತೈತಿ? ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಇಕ್ವಿಡಿಸ್ಟನ್ಸ್ ಅಂತ ಹೇಳಿದ ಇಲ್ಲಿ. ನೆಕ್ಸ್ಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಓಕೆನಾ? ಇಲ್ಲಿ ನೋಡಿ x1 ಎಷ್ಟೈತ್ರಿ? x1 ಐತಿ. x2 ಎಷ್ಟೈತ್ರಿ? ವ್ಯಾಲ್ಯೂ x ಇದೆ. ಮೈನಸ್ x1 ವ್ಯಾಲ್ಯೂ ಎಷ್ಟೈತ್ರಿ? 3 ಇದೆ. ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲೇನಾಗ್ತೈತ್ರಿ? y2 ವ್ಯಾಲ್ಯೂ ಏನೈತ್ರಿ? y ಇದೆ. ಮೈನಸ್ y1 ವ್ಯಾಲ್ಯೂ ಎಷ್ಟೈತ್ರಿ? 6 ಐತಿ. ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಇದು ಕಂಪ್ಲೀಟ್ ಆಯ್ತು. ಇವಾಗ ಇಲ್ಲಿ ಬಂದಾಗ ಈ ಫಾರ್ಮುಲಾ ಬಂದಾಗ ಏನು ಅನ್ಕೋಬೇಕ್ರಿ? ಇದನ್ನ x1 y1 ಅನ್ಕೋಬೇಕು. ಇದು x2 y2 ಆಗುತ್ತೆ. ಓಕೆನಾ? ಇಲ್ಲಿ ನೋಡಿ x2 ವ್ಯಾಲ್ಯೂ ಏನೈತ್ರಿ? x ಇದೆ. ಮೈನಸ್ x1 ವ್ಯಾಲ್ಯೂ ಏನೈತ್ರಿ? ಇಲ್ಲಿ ಮೈನಸ್ ಇದೆ. ಇಲ್ಲಿ ಆಲ್ರೆಡಿ ಮೈನಸ್ ಇದೆ ಫಾರ್ಮುಲಾದಲ್ಲಿ. ಇಲ್ಲಾಂದ್ರೆ ಬರ್ಕೊಂಡ್ಬಿಡ್ಬೇಕು. ಪ್ಲಸ್ y2 ವ್ಯಾಲ್ಯೂ ಏನೈತ್ರಿ? y ಇದೆ. ಮೈನಸ್ y1 ವ್ಯಾಲ್ಯೂ ಏನೈತ್ರಿ? 4 ಇದೆ. ಸ್ಕ್ವೇರ್ ಆಗುತ್ತೆ. ಓಕೆನಾ? ಇಲ್ಲಿ ನೋಡಿ ಎರಡು ಸ್ಕ್ವೇರ್ ರೂಟ್ ಇದೆ ಎರಡು ಸೈಡು. ಓಕೆ, ಎರಡು ಸೈಡು ಸ್ಕ್ವೇರ್ ರೂಟ್ ಇದೆಯಪ್ಪ ಅಂದ್ರೆ ಆಟೋಮೆಟಿಕಲಿ ಏನಾಗ್ತೈತ್ರಿ? ಇದು ಕ್ಯಾನ್ಸಲ್ ಆಗುತ್ತೆ. ಯಾವ ಥರ ಇಲ್ಲಿ ಹೇಳ್ತೀನಿ ನೋಡಿ. ಸಪೋಸ್ ಇದು ಇತ್ತಪ್ಪ, ಈಗ ರೂಟ್ ಎ ಈಕ್ವಲ್ಸ್ ಟು ರೂಟ್ ಬಿ ಅಂತ ತಿಳ್ಕೊರಿ. ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಏನಾಗ್ತೈತೆ ರೀ? ಇದು ಏನಾಗ್ತದೆ ರೀ? 1/2 ಅಂದರೆ ಸ್ಕ್ವೈರ್ ರೂಟ್ ವ್ಯಾಲ್ಯೂ ಏನಾಗ್ತೈತೆ ರೀ? 1/2 ಇದೆನಾ? ಸ್ಕ್ವೈರಿಂಗ್ ಮಾಡಾಕತ್ತೀವಿ ಎರಡು ಸೈಡು. ಬಿ 1/2 ಹೋಲ್ ಸ್ಕ್ವೇರ್. ಇದು ಕ್ಯಾನ್ಸಲ್ ಆಗುತ್ತೆ. ಎರಡು ಕ್ಯಾನ್ಸಲ್ ಆಗಿ ಏನಾಗುತ್ತೆ? ಎ ಈಕ್ವಲ್ಸ್ ಟು ಬಿ ಆಗುತ್ತೆ. ಅಂದರೆ ಸ್ಕ್ವೈರ್ ರೂಟ್ ಹೋಗುತ್ತೆ. ಹಂಗೇನು ರೀ? ಇದು ಯಾಕೆ ಹೋಗುತ್ತೆ ಗೊತ್ತೈತಿಲ್ಲ? ಮತ್ತೆ ಫಾರ್ಮುಲಾ 1/2 ಸ್ಕ್ವೈರ್ ಇದೆಯಪ್ಪ ಅಂತಂದ್ರೆ a⁴ m ಫಾರ್ಮುಲಾ ಅಪ್ಲೈ ಆದರೆ ಏನಾಗ್ತೈತಿ? a⁴ ಫಾರ್ಮುಲಾ ಏನು ಬರ್ತೈತಿ? ಅಲ್ಲಿ a⁴ m ಬರುತ್ತೆ. ಇದೇನಾಗ್ತದೆ? ಎರಡು ಮಲ್ಟಿಪ್ಲೈ ಆಗುತ್ತೆ. ಇದೇನಾಗ್ತದೆ? ಎರಡು. ನೆಕ್ಸ್ಟ್ ನೋಡಿ a⁴ 2 × 1 2 2 ಕ್ಯಾನ್ಸಲ್ ಆಗಿ ಏನು ಉಳಿತೈತಿ? ಎ ಉಳಿತೈತಿ. ಅದೆಲ್ಲ ಏನು ಬೇಸಿಕ್ ರೀ. ಅದ್ರ ಪ್ರಕಾರ ಮಾಡಿದ್ರೆ ಏನು ಬರ್ತೈತಿ? x - 3 ಹೋಲ್ ಸ್ಕ್ವೇರ್ ಪ್ಲಸ್ y - 6 ಹೋಲ್ ಸ್ಕ್ವೇರ್. ಇದೇನು ಬರ್ತೈತಿ? ಅಂದರೆ ಕ್ಯಾನ್ಸಲ್ ಆಗ್ತವೆ ಎರಡು. ಎಕ್ಸ್ ಮೈನಸ್ ಇಂಟು ಮೈನಸ್ ಏನಾಗ್ತದೆ? ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ y - 4 ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆನಾ? ಎಕ್ಸ್ಪಾಂಡ್ ಮಾಡಿ ಐಡೆಂಟಿಟಿ a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ರೀ. a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು ಬರ್ತದೆ ರೀ? a² - 2ab ಪ್ಲಸ್ b² ಬರುತ್ತೆ. ಓಕೆನಾ? ಇಲ್ಲಿ ನೋಡಿ ಫಾರ್ಮುಲಾ ಎಕ್ಸ್ಪಾಂಡ್ ಮಾಡಿರಿ. ಇದನ್ನ ಐಡೆಂಟಿಟಿ x² ಮೈನಸ್ 2ab ಅಂತ ಹೇಳ್ತಿದ್ದೀನಿ. 2 ಇಂಟು a ಇಂಟು b ಮಾಡಿದ್ರೆ ಎಷ್ಟು ಬರ್ತೈತಿ? 6x ಪ್ಲಸ್ 9 b² 9 ಪ್ಲಸ್ ಇದೇನಾಗುತ್ತೆ? y² ಮೈನಸ್ 2ab ಅಂತ ಹೇಳ್ತಿದ್ದೀನ. 2 ಇಂಟು 6
12 y ಪ್ಲಸ್ 6 ಸ್ಕ್ವೇರ್ ಬಂದರೆ ಎಷ್ಟು ಬರ್ತೈತಿ 36 ಬರುತ್ತೆ ಈಸ್ ಈಕ್ವಲ್ಸ್ ಟು ಇದು ಸ್ಕ್ವೇರ್ ಎಕ್ಸ್ಪಾಂಡ್ ಮಾಡಿರಿ ಈಗ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದ್ದಾಗ ಏನು ಬರ್ತದೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮಾಡಿದ್ರೆ ಏನು ಬರ್ತದೆ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್ ಇದು ಮೈನಸ್ ಇದ್ರೆ ಇಲ್ಲಿ ಮೈನಸ್ ಬರ್ತದೆ ಇದು ಏನಾಗುತ್ತೆ ಪ್ಲಸ್ ಬರುತ್ತೆ ಓಕೆನಾ ಎಕ್ಸ್ಪಾಂಡ್ ಮಾಡಿ x ಸ್ಕ್ವೇರ್ ಪ್ಲಸ್ 2ab ಅಂದ್ರೆ 6x ಪ್ಲಸ್ 9 ಪ್ಲಸ್ ಆ್ಯಸ್ ಇಟ್ ಈಸ್ ನೆಕ್ಸ್ಟ್ y ಸ್ಕ್ವೇರ್ ಮೈನಸ್ 8y ಪ್ಲಸ್ 16 4 ಸ್ಕ್ವೇರ್ ಎಷ್ಟಾಗ್ತದೆ ರೀ 16 ಆಗುತ್ತೆ 4 ಸ್ಕ್ವೇರ್ ಎಷ್ಟಾಗ್ತದೆ ರೀ 16 ಆಗುತ್ತೆ ಓಕೆನಾ ಇಲ್ಲಿ ನೋಡಿ ಇದೆಲ್ಲ ಏನು ಮಾಡಿಬಿಡಿ ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡಿಸಿ ಓಕೆನಾ ತಗೊಂಬನ್ನಿ ಕರೆಕ್ಟಾಗಿ ನೋಡಿರಿ ಇದು ಸೇಮ್ ಇದು ಫಸ್ಟ್ ಯಾಸ್ ಇಟ್ ಈಸ್ ಬರ್ಕೊಂಡು ಮಾಡ್ತೀನ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 9 ಪ್ಲಸ್ y ಸ್ಕ್ವೇರ್ ಮೈನಸ್ 12y ಪ್ಲಸ್ 36 ಪ್ಲಸ್ 36 ಇದು ಈ ಸೈಡ್ ಬಂದ್ರೆ ನೋಡ್ರಿ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಇದೆನಾ ಎಕ್ಸ್ ಸ್ಕ್ವೇರ್ ಇದೆ ಅದು ಲೆಫ್ಟ್ ಸೈಡಿಗೆ ಬರ್ತಿದೆಪ್ಪ ಅಂದರೆ ಸೈನ್ ಚೇಂಜ್ ಮಾಡುತ್ತೆ ಏನಾಗುತ್ತೆ ಮೈನಸ್ ಎಕ್ಸ್ ಸ್ಕ್ವೇರ್ ಇದು ಪ್ಲಸ್ ಇದೆ ಲೆಫ್ಟ್ ಸೈಡಿಗೆ ಬರ್ತಿದೆ ಅಂದ್ರೆ ಏನಾಗುತ್ತೆ ರೀ 6x ಆಗುತ್ತೆ ಇದು ಪ್ಲಸ್ 9 ಇದೆ ಈ ಸೈಡ್ ಬಂದ್ರೆ ಏನಾಗುತ್ತೆ ರೀ ಮೈನಸ್ 9 ಆಗುತ್ತೆ ಇದು ಮೈನಸ್ y ಸ್ಕ್ವೇರ್ ಆಗುತ್ತೆ ರೀ ಇದು ಪ್ಲಸ್ 8y ಆಗುತ್ತೆ ಇದು ಮೈನಸ್ 16 ಈಕ್ವಲ್ಸ್ ಟು 0 ಓಕೆನಾ ಎಲ್ಲ ಬಂದಾಗ ಇವು ಸೈನ್ ಚೇಂಜ್ ಮಾಡ್ಕೊಂಬೋದು ಇದು ಪ್ಲಸ್ ಇದೆ ಅಲ್ಲಿ ನೆಗೆಟಿವ್ ಆಗಿದೆ ಇದು ಪ್ಲಸ್ ಇದೆ ನೆಗೆಟಿವ್ ಆಗಿದೆ ಇದು ಪ್ಲಸ್ ಇದೆ ನೆಗೆಟಿವ್ ಆಗಿದೆ ಪ್ಲಸ್ ಐತಿ ನೆಗೆಟಿವ್ ಐತಿ ಮೈನಸ್ ಇದೆ ಪ್ಲಸ್ ಆಗುತ್ತೆ ಪ್ಲಸ್ ಇದೆ ಮೈನಸ್ ಆಗುತ್ತೆ ಓಕೆನಾ ಇವಾಗ ನೋಡಿರಿ ಏನಾದರೂ ಕ್ಯಾನ್ಸಲ್ ಮಾಡೋಕ್ಕೆ ಬರುತ್ತಾ ಸೇಮ್ ಟರ್ಮ್ ಇದೆ ಕ್ಯಾನ್ಸಲ್ ಮಾಡಬೇಕು ಅಂದರೆ ಪ್ಲಸ್ ಮೈನಸ್ ಇರ್ತಂದ್ರೆ ಕ್ಯಾನ್ಸಲ್ ಮಾಡೋಕ್ಕೆ ಬರುತ್ತೆ ಇಲ್ಲಿ ನೋಡಿರಿ ಎಕ್ಸ್ ಸ್ಕ್ವೇರ್ ಇದೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ಎರಡು ಕ್ಯಾನ್ಸಲ್ ಆಯ್ತು ರೀ ಓಕೆ ಇಲ್ಲಿ ಪ್ಲಸ್ y ಸ್ಕ್ವೇರ್ ಇದೆ ಇಲ್ಲಿ ಮೈನಸ್ y ಸ್ಕ್ವೇರ್ ಇದೆ ಕ್ಯಾನ್ಸಲ್ ಆಯ್ತು ರೀ ನೆಕ್ಸ್ಟ್ ಇಲ್ಲಿ ನೋಡಿ ಕರೆಕ್ಟಾಗಿ ನೋಡಿ ಮೈನಸ್ 6x ಹಿಯರ್ ಮೈನಸ್ 6x ಏನಾಗ್ತದೆ ಎರಡು ಸೈನ್ ಸೇಮ್ ಇದೆ ಅಂತಂದರೆ ಯಾಡ್ ಮಾಡ್ಬೇಕು ಬಟ್ ಸೈನ್ ಏನಿದೆ ನೋಡಿ ಅದೇ ಇಡ್ಬೇಕು ರೀ ಮೈನಸ್ 6x ಎಷ್ಟಾಗುತ್ತೆ ರೀ ಮೈನಸ್ 12x ಆಗುತ್ತೆ ಓಕೆನಾ ಇಲ್ಲಿ ನೋಡಿ ವೈದು ಎಷ್ಟಾಗ್ತೈತೆ ರೀ ಇದು ಮೈನಸ್ 12y ಪ್ಲಸ್ 8y ಎಷ್ಟಾಗ್ತದೆ ಮೈನಸ್ 4y ಆಗುತ್ತೆ ಮೈನಸ್ 4y ಆಗುತ್ತೆ ಗೊತ್ತೈತಲ್ರಿ ಮೈನಸ್ 12y ಪ್ಲಸ್ 8y ಎರಡು ಅಪೋಸಿಟ್ ಸೈನ್ ಇದ್ದಾಗ ಎಡಿಷನ್ ಸಬ್ಸ್ಟ್ರಾಕ್ಷನ್ಲೇ ಎರಡು ಅಪೋಸಿಟ್ ಸೈನ್ ಇದ್ದಾಗ ಏನು ಮಾಡ್ತೀವಿ ರೀ ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ ಬಟ್ ಬಿಗ್ಗರ್ ನಂಬರ್ ಸೈನ್ ಏನಿದೆ ಅದನ್ನ ಇಡ್ತೀವಿ ರೀ 12 ಮೈನಸ್ 8 4 ಆಗುತ್ತೆ ಬಿಗ್ಗರ್ ನಂಬರ್ ಸೈನ್ ಏನೈತೆ ರೀ ನೆಗೆಟಿವ್ ಇದೆ ಅದಕ್ಕೆ ಎಷ್ಟಾಗ್ತದೆ ರೀ ಮೈನಸ್ 4y ಆಗುತ್ತೆ ಓಕೆನಾ ನೆಕ್ಸ್ಟ್ ಇದ್ರ ಕಂಪ್ಲೀಟ್ ಆಯ್ತು ರೀ ಇದು ಯಾವ ಟರ್ಮ್ ಕಂಪ್ಲೀಟ್ ಆಗಿದೆ ಈ ಟರ್ಮ್ ಕಂಪ್ಲೀಟ್ ಆಗೈತಿ ನೆಕ್ಸ್ಟ್ ಈ ಟರ್ಮ್ ಕಂಪ್ಲೀಟ್ ಆಗಿತ್ತು ರಿಮೈನಿಂಗ್ ಉಳಿದಿದ್ದು ಯಾವ್ದು ಇಲ್ಲಿ ನೋಡಿ ಇದು ಪ್ಲಸ್ 9 ಇದೆ ಇದು ಮೈನಸ್ 9 ಇದೆ ಕ್ಯಾನ್ಸಲ್ ಆಗ್ತೈತ್ರಿ ಆರಾಮ್ಸೆ ನೆಕ್ಸ್ಟ್ ಉಳಿದಿರೋದು ಯಾವ್ದು ಉಳಿದೈತೆ ರೀ ಇಲ್ಲಿ ಅದಷ್ಟೇ ಉಳಿದಿದೆ ನೋಡಿ 6 ಮೈನಸ್ ಮಾಡಿದರೆ 0 3 ಅಲ್ಲಿ 1 ಹೋದ್ರೆ ಎಷ್ಟಾಗ್ತದೆ 2 ಆಗುತ್ತೆ ಓಕೆನಾ ಎಷ್ಟಾಗ್ತದೆ ಇದು ಪ್ಲಸ್ ಎಷ್ಟಾಗ್ತೈತೆ ರೀ ಪ್ಲಸ್ 20 ಈಸ್ ಈಕ್ವಲ್ಸ್ ಟು 0 ಆಗುತ್ತೆ ಓಕೆನಾ ಮೈನಸ್ 12x ಮೈನಸ್ 4y ಈಸ್ ಈಕ್ವಲ್ಸ್ ಟು ಮೈನಸ್ 20 ಓಕೆ ಮೈನಸ್ ಕಾಮನ್ ತೆಗೀರಿ ಎಲ್ಲ ಸೈಡ್ ಮೈನಸ್ ಕಾಣ್ತಿದೆ ಮೈನಸ್ ಕಾಮನ್ ತೆಗಿಬೋದಾ ಸಪೋಸ್ ಇಲ್ಲಿ ಮೈನಸ್ ಕಾಮನ್ ತೆಗೆದ್ರಿ ಮತ್ತು 4 ಕಾಮನ್ ತೆಗಿಬೋದೇನು ನೋಡಿರಿ ಮತ್ತು ಈ ಕಡೆ ತೆಗೆದ್ರಿ ಮತ್ತು ಈ ಕಡೆ ಅಷ್ಟೇ ತೆಗಿಬೇಕು ಈಕ್ವಲ್ಸ್ ಟು ಸೈಡ್ ಇದೆ ಅಲ್ರಿ ಈ ಕಡೆ ಅಷ್ಟೇ ತೆಗಿಬೇಕು ಇಲ್ಲ ಅದು ಈ ಸೈಡ್ ಇದ್ದ ತೆಗಿಬೋದಾಗಿತ್ತು ಓಕೆನಾ ಏನಾಗ್ತದೆ ರೀ 4 ಕಾಮನ್ ತೆಗಿ ಮೈನಸ್ 4 ಕಾಮನ್ ತೆಗೆದ್ರೆ ಇಲ್ಲಿ ಎಷ್ಟಾಗ್ತದೆ ರೀ 3x ಇಲ್ಲಿ ಮೈನಸ್ ಕಾಮನ್ ತೆಗೆದ್ರೆ ಇಲ್ಲಿ ಏನಾಗ್ತದೆ ರೀ ಪ್ಲಸ್ y ಈಸ್ ಈಕ್ವಲ್ಸ್ ಟು ಮೈನಸ್ 20 ಓಕೆನಾ ಇದು ಡಿವೈಡೆಡ್ ಮಾಡಿರಿ 3x ಪ್ಲಸ್ y ಈಸ್ ಈಕ್ವಲ್ಸ್ ಟು ಮೈನಸ್ 20 ಡಿವೈಡ್ ಬೈ ಮೈನಸ್ 4 ಮೈನಸ್ ಗೆಟ್ ಕ್ಯಾನ್ಸಲ್ ಆಗುತ್ತಾ 4 1 4 5 ಇದೇನು ಬರ್ತದೆ ರೀ ಇದು ಎಕ್ಸ್ ಮತ್ತು y ಮತ್ತು ಏನು ರಿಲೇಷನ್ ಇದೆಯಪ್ಪ ಅಂತಂದ್ರೆ 3x ಪ್ಲಸ್ y ಈಕ್ವಲ್ಸ್ ಟು 5 ದಿಸ್ ಇಸ್ ದ ರಿಲೇಷನ್ ಇದಕ್ಕೆ ನಾವು ಏನು ಹೇಳ್ತೀವಿ ಇದು ರಿಲೇಷನ್ಶಿಪ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ ಅಂತ ಇದ್ದಲ್ಲಿ 3x ಪ್ಲಸ್ y ಈಕ್ವಲ್ಸ್ ಟು 5 ಇದೆ ಅಂತ ಇದಕ್ಕೆ ನಾವು ಏನು ಹೇಳ್ತೀವಿ ಅದ್ರ ಎರಡರ ಮಧ್ಯೆ ಇರುವಂಥ ರಿಲೇಷನ್ ಅಂತ ಹೇಳ್ತೇವೆ ಓಕೆನಾ
ನೋಡಿ ಇಲ್ಲಿ ನೋಡಿ ಏನು ಕ್ವಶನ್ ಇದೆಯಪ್ಪ ಅಂದರೆ 30 ಫೈಂಡ್ ದ ಮೀನ್ ಫಾರ್ ದ ಫಾಲೋಯಿಂಗ್ ಡಾಟಾ ಅಂತ. ಏನು ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾನೆ ರೀ? ಮೀನ್ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾನೆ. ಮೀನ್ ಫೈಂಡ್ ಔಟ್ ನೋಡಿ ಫಸ್ಟ್ ಏನು ಮಾಡ್ಬೇಕು ರೀ? ಇಲ್ಲಿ ನಾವಿಲ್ಲಿ ಎಕ್ಸ್ ಐ ಫೈಂಡ್ ಔಟ್ ಮಾಡ್ತೇವೆ. ಎಕ್ಸ್ ಐ ಫೈಂಡ್ ಔಟ್ ಮಾಡ್ತೇವೆ. ಹಾಂ, ಎಕ್ಸ್ ವೈ ಫೈಂಡ್ ಔಟ್ ಮಾಡ್ತೇವಾ? ಎಕ್ಸ್ ವೈ ಆದ್ಮೇಲೆ ಏನು ಮಾಡ್ತೇವೆ ರೀ? ಎಫ್ ಐ ಇಂಟು ಎಕ್ಸ್ ಐ ಫೈಂಡ್ ಔಟ್ ಮಾಡ್ತೇವೆ. ಓಕೆ, ಎಕ್ಸ್ ಐ ಯಾವ ಥರ ಫೈಂಡ್ ಔಟ್ ಮಾಡ್ತೇವೆ ರೀ? ಎಕ್ಸ್ ಐ ಲೋವರ್ ಕ್ಲಾಸ್ ಲಿಮಿಟ್ ಪ್ಲಸ್ ಅಪ್ಪರ್ ಕ್ಲಾಸ್ ಲಿಮಿಟ್ ಡಿವೈಡ್ ಬೈ 2 ಮಾಡ್ತೇವೆ. ಓಕೆನಾ? ಇವೆರಡನ್ನೂ ಯಾಡ್ ಮಾಡಿ ಡಿವೈಡ್ ಬೈ 2 ಮಾಡಿ. ಓಕೆನಾ? ಎರಡನ್ನೂ ಯಾಡ್ ಮಾಡಿ ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟಾಗ್ತೈತೆ ರೀ? 30 ಇದೆ. ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟಾಗ್ತೈತೆ ರೀ? 15 ಆಗುತ್ತೆ. 15 ಆಗುತ್ತೆ. ಓಕೆನಾ? ಇವೆರಡು ಯಾಡ್ ಮಾಡಿದ್ರೆ ಎಷ್ಟಾಗುತ್ತೆ ರೀ? 50 ಆಗುತ್ತೆ. 50 ಡಿವೈಡ್ ಬೈ 2 ಮಾಡಿದ್ರೆ 25 ಆಗುತ್ತೆ ರೀ. ಇವೆರಡು ಯಾಡ್ ಮಾಡಿರಿ. ಯಾಡ್ ಮಾಡಿದ್ರೆ ಡಿವೈಡ್ ಬೈ 2 ಮಾಡಿರಿ. 70ನ ಡಿವೈಡ್ ಹಾಫ್ ಎಷ್ಟಾಗ್ತೈತೆ ರೀ? ಡಿವೈಡ್ ಬೈ 2 ಮಾಡಿದ್ರೆ 35 ಆಗುತ್ತೆ. 90 ಆಗುತ್ತೆ ರೀ. 90ನ ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟಾಗುತ್ತೆ ರೀ? 45 ಆಗುತ್ತಾ? 45 ಆಗುತ್ತೆ ರೀ. ಇದು ಎಷ್ಟಾಗುತ್ತೆ ರೀ? 110 ಆಗುತ್ತೆ. 110 ಹಾಫ್ ಎಷ್ಟಾಗುತ್ತೆ ರೀ? 55 ಆಗುತ್ತೆ. 55 ಆಗುತ್ತೆ. 55 ಆಗುತ್ತೆ ರೀ. ಓಕೆನಾ? ಇವಾಗ ಏನು ಮಾಡಿರಿ? ಎಫ್ ಐ ಇಂಟು ಎಕ್ಸ್ ಐ ಮಾಡಬೇಕು. ಎಫ್ ಐ ಇಂಟು ಎಕ್ಸ್ ಅಂದರೆ ಎರಡನ್ನೂ ಮಲ್ಟಿಪ್ಲೈ ಮಾಡಿ. ದಿಸ್ ಒನ್ ಇಸ್ ದ ಫ್ರೀಕ್ವೆನ್ಸಿ. ಎಫ್ ಐ ಅಂದರೆ ಇದು ರೀ ಫ್ರೀಕ್ವೆನ್ಸಿ. ಓಕೆನಾ? ಎಫ್ ಐ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ? 2 ಇಂಟು 50 ಮಾಡಿದ್ರೆ ಎಷ್ಟಾಗುತ್ತೆ ರೀ? 30 ಮಲ್ಟಿಪ್ಲೈ ಮಾಡಿ. 25 3 75 ಇವೆರಡು ಮಲ್ಟಿಪ್ಲೈ ಮಾಡಿ. 6 5 30 30 ಆಗೈತಿ. 6 18 21 ಆಗುತ್ತಾ? 210 ಆಗುತ್ತಾ? ಇದು 25 ಆಗುತ್ತಾ? 5 4 20 22. ನೆಕ್ಸ್ಟ್ 4 ಮಾಡಿರಿ. 4 ಮಾಡಿ 4 20. ನೆಕ್ಸ್ಟ್ 20 ಆಗೈತಿ. 4 20 4 20 22. ಇದು ಕರೆಕ್ಟ್ ಆಗೈತಲ್ರಿ? 25 ಅಂತ ಇದಾವ. 25 4 20 22 ಅದನ್ನು ಕರೆಕ್ಟ್ ಐತಿ. ಇದನ್ನು ಕರೆಕ್ಟ್ ಇದೆ ಅಲ್ವಾ? 4 4 20 4 20 22 ಕರೆಕ್ಟ್ ಐತಿ. ಓಕೆನಾ? ಇವಾಗ ಏನು ಮಾಡು? ಯಾಡ್ ಮಾಡಿ ಯಾವ ಥರ ಮಾಡ್ತೀರಾ? 5 5 ಎಷ್ಟಾಗುತ್ತೆ ರೀ? 10 ಆಗುತ್ತೆ. 10 ಆಗುತ್ತೆ. ಇದು 10 ಇದು ಮೇಲಿದು 16 ಇದು ಎಷ್ಟಾಗುತ್ತೆ ರೀ? 6 7 16. ಏನು ರೀ ಇದು? ಸಮೇಷನ್ ಆಫ್ 760. ಏನು ರೀ ಇದು? 760 ಬಂತಲ್ವಾ? 760 ಅನ್ನೋದು ಏನು ರೀ? ಸಮೇಷನ್ ಆಫ್ ಎಫ್ ಐ ಇಂಟು ಎಕ್ಸ್ ಐ. ಇಲ್ಲಿ ಸಮೇಷನ್ ಆಫ್ ಎಫ್ ಐ ಅಂದರೆ ಸಮೇಷನ್ ಮೀನ್ಸ್ ಏನಪ್ಪ ಅಂದರೆ ಸಮ್ ಮಾಡಬೇಕು ಅಂತ, ಟೋಟಲ್ ಇದನ್ನು ಆ್ಯಡ್ ಮಾಡಬೇಕು ಅಂತ. ನೋಡಿರಿ 10 ಆಗುತ್ತೆ. ನೆಕ್ಸ್ಟ್ 5 20 ಆಗ್ತೈತೆ ಏನು ರೀ? 10 + 10 20 ಆಗ್ತೈತಿ. ಫಾರ್ಮುಲಾ ಏನೈತೆ ರೀ? ಮೀನಿದ ಫಾರ್ಮುಲಾ ಏನೈತೆ ರೀ? ಮೀನ್ ಫಾರ್ಮುಲಾ ಏನು ಬರ್ತೈತೆ ರೀ? ಮೀನ್ ಈಸ್ ಈಕ್ವಲ್ಸ್ ಟು ಏನು ಬರ್ತೈತಿ ರೀ? ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಸಮೇಷನ್ ಆಫ್ ಎಫ್ ಐ. ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಎಷ್ಟೈತೆ ರೀ? 760 ಇದೆ. 760 ಡಿವೈಡ್ ಬೈ 20. ಸಮೇಷನ್ ಆಫ್ ಎಫ್ ಐ ಎಷ್ಟೈತೆ ರೀ? 20 ಇದೆ. 0 get cancel. 2 1 2 3 2 8 38 ಆಗುತ್ತಾ? ಮೀನ್ ಎಷ್ಟು ಬರ್ತೈತೆ ನಮ್ಮದು? 38 ಬರುತ್ತೆ ನೋಡಿರಿ. ಬಂದಿದೆ ಅಲ್ವಾ? ಎಕ್ಸಾಮ್ ಬಂದಿದ್ದೀರಾ? ಬಂದಿದ್ರೆ ಏನಪ್ಪ ಅಂದರೆ ಆನ್ಸರ್ ಕರೆಕ್ಟ್ ಅಂತ 38 ಬರುತ್ತೆ. ನೆಕ್ಸ್ಟ್ ಏನು? ಇದರಲ್ಲಿ 6 ಕ್ವಶನ್ ತಗೊಂಡು ಇವಾಗ ನೋಡಿ ಏನು ಹೇಳ್ತಿದ್ದಾನಪ್ಪ ಅಂದರೆ ಫೈಂಡ್ ದ ಮೀಡಿಯನ್ ಫಾರ್ ದ ಫಾಲೋಯಿಂಗ್ ಡಾಟಾ ಅಂತ. ಏನು ಫೈಂಡ್ ಔಟ್ ಮಾಡಕ್ಕೆ ಹೇಳತ್ತಾನ್ರಿ? ಮೀಡಿಯನ್ ಫೈಂಡ್ ಔಟ್ ಮಾಡಕ್ಕೆ ಹೇಳತ್ತಾನ. ಫಸ್ಟ್ ಸ್ಟೆಪ್ ಏನು ಮಾಡ್ತೇವೆ ರೀ? ಮೀಡಿಯನ್ ಫೈಂಡ್ ಔಟ್ ಮಾಡೋ ಅಂತ ಹೇಳಿದ ತಕ್ಷಣ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡ್ಕೋತೇವೆ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಸಿ ಎಫ್ ಫೈಂಡ್ ಔಟ್ ಮಾಡ್ತೇವೆ ರೀ. ಸಿ ಎಫ್ ಯಾವ ಥರ ಫೈಂಡ್ ಔಟ್ ಮಾಡ್ತೇವೆ ರೀ? 4ನ ಆ್ಯಸ್ ಇಟ್ ಇಸ್ ಇಡಿ. ಫಸ್ಟ್ ನಂಬರ್ನ ಏನು ಮಾಡ್ತೇವೆ ರೀ? ಆ್ಯಸ್ ಇಟ್ ಇಸ್ ಇಡ್ತೇವೆ. ಇದನ್ನ ಏನು ಮಾಡ್ತೇವೆ ರೀ? ಆಮೇಲೆ ಯಾಡ್ ಮಾಡ್ತೇವೆ. 4 + 5 ಎಷ್ಟಾಗ್ತದೆ ರೀ? 9 + 10 19. ಹೌದಲ್ಲ? ಕರೆಕ್ಟ್ ಬಂದೈತೆ. ಕರೆಕ್ಟಾಗಿ ಬಂದಿದೆ. 19 + 5 24 25 + 6 30 ಆಗುತ್ತೆ. ಓಕೆನಾ?
ಇದು ಏನಂದರೆ ಈ 30 ಅಂತ ಬಂದಿದೆ ಅಲ್ರಿ, ಇದಕ್ಕೆ ಏನಂತ ಹೇಳ್ತೇವೆ ನಾವು, ಎನ್ ಅಂತ ಹೇಳ್ತೇವೆ. ಇಲ್ಲಿ ಮೀಡಿಯನ್ ಫಾರ್ಮುಲಾ ಬರ್ಕೊಂಡು ಫಸ್ಟ್. ಮೀಡಿಯನ್ ಫಾರ್ಮುಲಾ, ಮೀಡಿಯನ್ ಈಕ್ವಲ್ಸ್ ಟು ಎಲ್ ಪ್ಲಸ್ ಎನ್ ಡಿವೈಡ್ ಬೈ 2 ಮೈನಸ್ ಸಿ ಎಫ್ ಡಿವೈಡ್ ಬೈ ಎಫ್ ಇಂಟು ಎಚ್ ರೀ. ಓಕೆನಾ ಫಾರ್ಮುಲಾ. ಇವಾಗ ಏನು ಸಿಗ್ತೈತೆ ನನಗೆ, ಎನ್ ಸಿಗ್ತೈತಿ. ಇಲ್ಲಿ ಲಾಸ್ಟ್ ಬರ್ತೈತಲ್ರಿ, ಇದು ಏನಾಗಿರ್ತೈತಪ್ಪ ಅಂದರೆ ಎನ್ ಆಗಿರುತ್ತೆ. ಓಕೆನಾ, ಎನ್ ಆಗಿರುತ್ತೆ, ಇದು ಎನ್. ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದರೆ ಇದು ಆದ ತಕ್ಷಣ ಎನ್ ಡಿವೈಡ್ ಬೈ 2 ಮಾಡಬೇಕು. ಎನ್ ಡಿವೈಡ್ ಬೈ 2 ಅಂದರೆ ಎಷ್ಟಾಗ್ತದೆ ರೀ, 30 ಡಿವೈಡ್ 2 ಅಂತಂದರೆ ಎಷ್ಟಾಗ್ತಿ, 15 ಆಗುತ್ತೆ. 15 ಆಗುತ್ತೆ ಅಂದರೆ ಎಲ್ಲಿ ಇದು ಬರುತ್ತೆ ಅಂತ 15. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಒಳಗಡೆ ಇದು ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಬೇಕು ರೀ. 5 ಇದೆ, 4 ಇದೆ, 9 ಇದೆ, 9ಅಲ್ಲಿ ಬರಲ್ಲ. ಎಲ್ಲಿ ಬರ್ತೈತೆ ಅಂದರೆ ಈ ಥರ ಎಲ್ಲಿ ನಿಯರೆಸ್ಟ್ ಆಗ್ತೈತಪ್ಪ ಅಂತಂದರೆ 19ಗೆ ನಿಯರೆಸ್ಟ್ ಆಗುತ್ತಲ್ವ, ಇದನ್ನು ತೊಗೋಬೇಕು. ಇದು ತೊಗೋಬೇಕು. ಇದ್ರದ್ದು ಏನಾಗಿರ್ತೈತಪ್ಪ ಅಂದ್ರೆ ದಿಸ್ ಒನ್ ಇಸ್ ದ ಫ್ರೀಕ್ವೆನ್ಸಿ. ಎಫ್ ಅಂತ ಹೇಳಿದ್ರಿ, ಇದೇನಪ್ಪ ಅಂತಂದ್ರೆ ಫ್ರೀಕ್ವೆನ್ಸಿ. ಇದು ಫ್ರೀಕ್ವೆನ್ಸಿ ರೀ, ಫ್ರೀಕ್ವೆನ್ಸಿ. ಸಿ ಎಫ್ ಯಾವುದಾಗಿರ್ತೈತಪ್ಪ ಅಂತಂದ್ರೆ ಪ್ರಿಸೀಡಿಂಗ್ ಒನ್ ಆಗಿರ್ತೈತಿ. ಇದು ಪ್ರಿಸೀಡಿಂಗ್ ಒನ್ ಆಗಿರ್ತೈತಿ. ನೆಕ್ಸ್ಟ್ ಎಲ್ ಅಂತ ಹೇಳಿದನಲ್ಲ, ದಿಸ್ ಒನ್ ರೀ ಎಲ್. ಇದಕ್ಕೆ ಏನಂತೀವಿ ನಾವು, ಎಲ್ ಲೋವರ್ ಕ್ಲಾಸ್ ಲಿಮಿಟ್. ಬರ್ಕೋರಿ ಇಲ್ಲಿ ಏನೇನು ಕೊಟ್ಟಿದ್ದ ನಾವು, ಇಲ್ಲಿ ಬರೋಣ, ಇಲ್ಲಿ ಬರೀ ಬರೀ ಎನ್ ಆಯ್ತಾ. ನೆಕ್ಸ್ಟ್ ಎಲ್ ಏನೈತೆ ರೀ, ಇಲ್ಲಿ ಎಲ್ಲ 25 ಐತಿ, ಎಲ್ಲ 25 ಇದೆ. ನೆಕ್ಸ್ಟ್ ಸಿ ಎಫ್ ಎಷ್ಟೈತೆ ರೀ, ಸಿ ಎಫ್ 9 ಇದೆ. ನೆಕ್ಸ್ಟ್ ಎಫ್ ಎಷ್ಟೈತೆ ರೀ, ಎಫ್ ಎಷ್ಟಿದೆ, 10 ಇದೆ, 10 ಇದೆ. ನೆಕ್ಸ್ಟ್ ಎಚ್ ಅಂದರೆ ಕ್ಲಾಸ್ ಸೈಜ್ ಅಂತ ಹೇಳ್ರಿ. ಎಚ್ ಅಂದರೆ ಕ್ಲಾಸ್ ಸೈಜ್. ಕ್ಲಾಸ್ ಸೈಜ್ ಹೆಂಗೆ ಕನೆಕ್ಟ್ ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ಕ್ಲಾಸ್ ಇಂಟ್ರೋಲ್ ಬರ್ರಿ. ಕ್ಲಾಸ್ ಇಂಟ್ರೋಲ್ ಕ್ಲಾಸ್ ಸೈಜ್ 30 - 25 ಎಷ್ಟಾಗ್ತೈತಿ, ಡಿಫ್ರೆನ್ಸ್ ಎಷ್ಟೈತೆ ರೀ, 5 ಇದೆನಾ. ಇದಕ್ಕೆ ನೋಡಿರಿ ಎಲ್ಲ ಕಡೆ ಡಿಫ್ರೆನ್ಸ್ ಎಷ್ಟಿದೆಪ್ಪ ಅಂದ್ರೆ 5 ಇದೆ. ಅದಕ್ಕೆ ಕ್ಲಾಸ್ ಸೈಜ್ ಅಂತ ಕರಿತಾನೆ. ಎಷ್ಟು ಇದು 5. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. ಪ್ಲೇಸ್ ಇಲ್ಲ ಅಂತ ಬರ್ಕೊಂಡಿನಿ. ಇಲ್ಲಿ ನೆಕ್ಸ್ಟ್ ಏನು ಮಾಡಿರಿ, ಎಲ್ಲ ಅಂದರೆ ಎಷ್ಟೈತೆ ರೀ, ಎಲ್ಲ ಅಂದರೆ 25 ಇದೆ. ಪ್ಲಸ್ n/2 ಎಷ್ಟು ಬಂದೈತೆ ರೀ, 15 ಬಂದೈತಿ. ಇಲ್ಲ ಎನ್ ವ್ಯಾಲ್ಯೂ ಹಾಕಿ ಬರ್ತೀರ, ಬರಿಬೋದು. 15 ಮೈನಸ್ ಸಿ ಎಫ್ ಎಷ್ಟೈತೆ ರೀ, 9 ಇದೆ. ಡಿವೈಡ್ ಬೈ ಎಫ್ ಎಷ್ಟೈತೆ ರೀ, 10 ಇದೆ. ನೆಕ್ಸ್ಟ್ ಎಚ್ ಎಷ್ಟೈತೆ ರೀ, ಎಚ್ 5 ಇದೆ ಈಸ್ ಈಕ್ವಲ್ಸ್ ಟು 25 ಪ್ಲಸ್ 15 ಮೈನಸ್ 9 ಅಂದರೆ ಎಷ್ಟಾಗುತ್ತೆ ರೀ, 6 ಆಗುತ್ತೆ. 6 ಡಿವೈಡ್ ಬೈ 10 ಇಂಟು 5 ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದೇನು ರೀ. 5 1 5 2 2 1 2 3 ಎಷ್ಟಾಗುತ್ತೆ ರೀ, 25 ಪ್ಲಸ್ 3. 25 ಪ್ಲಸ್ 3 ಅಂದರೆ ಎಷ್ಟಾಗ್ತದೆ ರೀ, 28 ಆಗ್ತದೆ. ಓಕೆನಾ. therefore median is equals to 28. ಮೀಡಿಯನ್ ಎಷ್ಟು ಬಂತು ನಮ್ದು, 28. ಇದೇ ಏನಿದೆಪ್ಪ ಅಂತ ಆನ್ಸರ್ ಇದೆ. ಓಕೆನಾ. ನೆಕ್ಸ್ಟ್ ಕ್ವಶನ್. ಇಲ್ಲ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಎಷ್ಟು 31 ಅಂತ ಕಂಟಿನ್ಯೂ ಮಾಡೋಣ. ವಿಡಿಯೋ ಏನಾದರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಯಾರಿಗಾದರೂ ಯೂಸ್ ಆಗುತ್ತೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಅಂದರೆ ಒಂದು ಯೂಸ್ಫುಲ್ ವಿಡಿಯೋ ಅಲ್ವಾ, ಯಾರಿಗಾದರೂ ನೀಡಿದರೆ ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.